ಕತೆ ಕೇಳಿ. ಅಗ್ನಿ ಪರ್ವತ, ಈ ಕತೆ ಹೆಸರು ಅಗ್ನಿ ಪರ್ವತ. ಒಂದು ಸಲಿ ಹನುಮಂತ ಆಂಜನೇಯ ಇದಾನಲ್ಲ, ಅವನು ಪರ್ವತ ಮಾಡ್ಬೇಕು ಅಂತ ಹೇಳಿ 2 ಮೂಟೆ ಮರಳನ್ನ ಹಿಡ್ಕೊಂಡು ಬರ್ತಾ ಇದ್ನಂತೆ. ಅದು ಅವನಿಗೆ ತುಂಬಾ ಭಾರ ಅನಿಸ್ಬಿಡ್ತಂತೆ. ತುಂಬಾ ಭಾರ ಅನ್ಸಿದಾಗ ಅವನದನ್ನ ಅಲ್ಲಿ ಹೊತ್ತಾಕಿ ಅಂದ್ರೆ ಹಾಕಿದ್ನಂತೆ. ಅದು ದೊಡ್ಡ ಆಗಿ ತುಂಬಾ ದೊಡ್ಡದಾಯ್ತಂತೆ. ಎಲ್ಲ ಕೋತಿಗಳಿದ್ದಾವಲ್ಲ ಅವನ್ ಕಡೆಯವರು, ಅವರೆಲ್ಲ ಪರ್ವತ ಹತ್ತಿ ನಾವೀಗ ನಕ್ಷತ್ರ ಮುಟ್ಬೋದು, ನಾವೀಗ ಸ್ವರ್ಗಕ್ಕೆ ಹೋಗ್ಬೋದು ಅಂತೇಳಿ ನಾವು ಮಂಗಚೇಷ್ಟೆ ಮಾಡ್ತಾವಲ್ಲವು. ಕೋತಿ ಅಂತ ಹೇಳಿದ್ರೆ ಮಂಗಚೇಷ್ಟೆ ಮಾಡ್ತವೆ. ಸೊ ಅವೇನ್ ಮಾಡಿದ್ವಂತೆ, ಹತ್ತಿ ನಕ್ಷತ್ರನೆಲ್ಲ ಹಿಂಗ್ ಮಾಡುದು ಅದನ್ನ ಕಚ್ಚುದು ಅದ್ರ ಎಳಿಯುದು ಎಲ್ಲ ಮಾಡ್ತಿದ್ವಂತೆ. ನಕ್ಷತ್ರಗಳಿಗೆಲ್ಲ ತುಂಬಾ ಬೇಜಾರಾಯ್ತಂತೆ. ಆ ಬೇಜಾರಾದಾಗ ಅವ್ ಹೋಗಿ ಬ್ರಹ್ಮನ ಹತ್ರ ಕೇಳಿದ್ವಂತೆ, ಅಯ್ಯೋ ನೋಡು, ಈ ಪರ್ವತ ಬೆಳಿತಾ ಇದೆ, ನಮ್ಗೆಲ್ಲ ಈ ಕೋತಿಗಳು ಬಂದು ಕಚ್ಚುತ್ತವೆ, ಹೊಡಿತವೆ, ನಮ್ಗೆ ಈ ತುಂಬಾ ತೊಂದರೆ ಕೊಡ್ತವೆ ಅಂತೇಳಿ. ಆಗ ಬ್ರಹ್ಮ ಏನ್ ಮಾಡಿದ್ನಂತೆ, ಆಂಜನೇಯನ್ ಕರೆದು, ಅಪ್ಪ ನಿನ್ನ ಫ್ರೆಂಡ್ಸ್ಗೆಲ್ಲ ಹೇಳೋ, ಸ್ನೇಹಿತರಿಗೆ ಹೀಗೆಲ್ಲ ಮಾಡ್ಬಾರ್ದು, ಅವ್ರು ನಮ್ಗೆ ಬೆಳಕು ಕೊಡ್ತಾರೆ, ನಕ್ಷತ್ರ ಬೆಳಕು ಕೊಡುತ್ತಲ್ವಾ, ಬೆಳಕು ಕೊಡ್ತಾರೆ ನೋಡು, ನೀನ್ ಅದನ್ನ ತಂಟೆಲ್ಲ ಮಾಡ್ಬೇಡಿ ಅಂತ ಹೇಳು ಅಂತೇಳಿ. ಇವನು ಹೋಗಿ ಹೇಳಿದ್ನಂತೆ, ಅಯ್ಯ ನನ್ ಸ್ನೇಹಿತರೆ, ನೀವು ಆ ನಕ್ಷತ್ರಗಳಿಗೆ ತೊಂದರೆ ಮಾಡ್ಬೇಡಿ, ಅವ್ರು ನಮ್ಗೆ ಬೆಳಕು ಕೊಡ್ತಾರೆ, ನೀವು ಅವ್ರನ್ನ ಕಚ್ಚಬೇಡಿ, ಅವ್ರಿಗೆ ಹೊಡಿಬೇಡಿ ಅಂತೇಳಿ. ಮಂಗಗಳಿಗೆ ಅರ್ಥನೇ ಆಗಿಲ್ಲ. ಅವು ಪುನಃ ಅದನ್ನ ಕಚ್ಚೋದು, ಅವುಗಳನ್ನ ಎಳಿಯೋದು, ನಕ್ಷತ್ರನ ಮಾಡ್ತಿದ್ದು. ಒಂದು ನಕ್ಷತ್ರನ ಮಂಗ ಕಚ್ಚಿ ಬಿಡ್ತು. ಆಗ ಆ ನಕ್ಷತ್ರ ಅಳ್ತಾ ಹೋಗಿ ಬ್ರಹ್ಮನ ಹತ್ರ ಕೇಳ್ತು, ನೋಡು ಮಂಗಗಳೆಲ್ಲ ನಂಗೆ ಕಚ್ಚುತ್ತಾವೆ, ನೋಡು ಹೆಂಗ್ ಕಚ್ಚಿದೆ, ಗಾಯ ಆಗಿದೆ ನೋಡು ಅಂತ ಹೇಳಿ. ಆಗ ಆಂಜನೇಯನ ಕರೆದು ಬ್ರಹ್ಮ ಹೇಳಿದ, ನೋಡು ನಾನೀಗ ನಿನ್ನ ಮಂಗಗಳನ್ನೆಲ್ಲ ಧ್ವಂಸ ಮಾಡಿ ಬಿಡ್ತೇನೆ, ಶಾಪ ಕೊಟ್ಬಿಡ್ತೇನೆ, ನೀ ಹೋಗಿ ಹೇಳು ಓಕೆ, ಅನ್ಯಾಯ ಮಾಡ್ಬೇಡಿ ಅಂತೇಳಿ. ಪುನಃ ಆಂಜನೇಯ ಹೋಗಿ ಹೇಳಿದ್ರೆ ಅವ್ ಕೇಳಲೇ ಇಲ್ಲ. ಆಂಜನೇಯಂಗೆ ಕೋಪ ಬಂತಂತೆ. ಕೋಪ ಬಂದು, ಈ ಪರ್ವತ ಎಲ್ಲ ಅಗ್ನಿ ಪರ್ವತ ಆಗೋಗ್ಲಿ, ಬೆಂಕಿ ಎತ್ಕೊಳ್ಳಿ, ಇದು ಸುಟ್ಟೋಗ್ಲಿ ಅಂತೇಳಿ. ಆಗ ಅಗ್ನಿ ಬಂತಂತೆ, ಬೆಂಕಿ ದಗ 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 ಉರಿತಾ. ಆಗ ಅವಕ್ಕೆಲ್ಲ ಹೆದರಿಕೆ ಆಗಿ ಬಿಡ್ಬಿಡು ಕೆಳಗಡೆ ಬಂದ್ಬಿಟ್ಟು ಅಂತೆ, ಓಡಿಬಿಟ್ಟು ಅಲ್ಲಿಂದ. ಯಾಕಂದ್ರೆ ಬೆಂಕಿ ಎಲ್ಲ ಸುಟ್ಟು ಹೋಗ್ತಾವಲ್ವಾ, ಗಾಯ ಆಗತ್ತಲ್ವಾ ಅವಕ್ಕೆ, ಇಲ್ಲ ಬರೆ ಬರುತ್ತೆ, ಗಾಯ ಆಗತ್ತೆ, ಆ ಬೆಂಕಿಲಿ ಸುಟ್ಟು ಹೋಗ್ತವೆ. ಸೊ ಎಲ್ಲ ಓಡಿ ಎಲ್ಲ ದೂರ ಕಡೆಗೆ ಹೊಟ್ಟೋದು ಅಂತೆ. ಹಾಗಾಗಿ ಆ ಅಗ್ನಿ ಪರ್ವತ ಅಂದ್ರೆ ಅಲ್ಲಿ ಬೆಂಕಿ ಬರ್ತಾ ಇರುತ್ತೆ, ಅಲ್ಲಿ ಯಾರಿಗೂ ಹೋಗಕ್ಕಾಗಲ್ಲ. ಹಾಗೆ ಒಂದು ಕತೆ. ಅಗ್ನಿ ಪರ್ವತ ಹೇಗಾಯ್ತು ಅಂತ ಹೇಳಿ ಹೀಗೊಂದು ಕತೆ ಕೇಳಿದ್ರಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇದು ನಮ್ಮ ಪುಟ್ಟ ಊರ್ವಿ, ಇವಳಿಗೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು.